ಭೂಮಿ ತಾಯಿ ನೆಮ್ಮದಿಗೆ ಅವಾಗಲೇ ಕೈ ಬಿಡಂಗಿಲ್ಲ. 4 ವರ್ಷ 5 ವರ್ಷದ ಫಲ ಚಲೋ ಹೋಗ್ತೈತಿ. 10 ವರ್ಷದಿಂದ 3 ಲಕ್ಷ 4 ಲಕ್ಷ 55 ಲಕ್ಷ ಹಾಕೇನಿ. ತೋಟದ ಒಂದು 21 ತೋಟ ತಗೊಂಡಿರಿ.
ಊರ್ರಿ ರೈತರು? ನಾವು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಬಸಾಪುರ ಗ್ರಾಮದ ಲಕ್ಷ್ಮಣ ಹನುಮಂತಪ್ಪ ತಾವರ್ ಅಂತ. ಎಷ್ಟು ಎಕರೆ ಐತ್ರಿ? ನಾವು 3 ಎಕರೆ ತೋಟ ಮಾಡೀವ್ರಿ. 3 ಎಕರೆನೂ ಹೊಲ ಐತೇನ್ರಿ? 8 ಎಕರೆ? ಎಷ್ಟು ಎಕರೆ ಟೋಟಲ್? 4 ಎಕರೆ, 5 ಎಕರೆ ಐತ್ರಿ. 5 ಎಕರೆ ಹೊಲ ಐತಿ. ಹ್ಞೂ ರೀ. 5 ಎಕರೆದಾಗ ಏನೇನ್ ಹಚ್ಚಿರಿ? ಒಂದು 150 ಮಾವು ಐತ್ರಿ, 500 ಶ್ರೀಗಂಧ ಐತಿ, ಒಂದು 20-30 ಕರಿಬೇವು ನಿಂಬು ಅದಾವು. ಆನಂತರ ಪ್ಯಾರ್ಲ ಅದಾವ್ರಿ, ಒಂದು 50-60 ಪ್ಯಾರ್ಲ ಅದಾವು. ಎಲ್ಲ ಸಮ್ಮಿಶ್ರ ಬೆಳೆ ನಿಮ್ಗೆ? ಮಿಕ್ಸರ್ ತೋಟ, ಮಿಶ್ರ ಕೃಷಿ. ಈ ವರ್ಷ ಮಾನಗಿಡ ಹೆಂಗ ಬೆಳೆದ? ಈಗ 3 ವರ್ಷದಿಂದ ಸುಖ ಆಗಿ, ಫಸ್ಟಿಗೆ ಅಷ್ಟು ಕಷ್ಟ ಆಗಿತ್ರಿ. ಈ 3 ವರ್ಷದಿಂದ 3 ಲಕ್ಷ, 4 ಲಕ್ಷ, ಈ ವರ್ಷ 5 ಲಕ್ಷಕ್ಕೆ ಹಾಕೇನಿ. ಎಷ್ಟು ಮಾನಗಿಡಕ್ಕೆ? ಎಷ್ಟು ಲಕ್ಷಕ್ಕೆ ಹಾಕಿ? 5 ಲಕ್ಷಕ್ಕೆ ಹಾಕೇನ್ರಿ. ಎಷ್ಟದು ಮಾನಗಿಡ? ಮಾನಗಿಡ ಒಂದು 150 ಅಕವ್ರಿ. 150 ಮಾನಗಿಡ ಅದಾವು. 150ಕ್ಕೆ 5 ಲಕ್ಷಕ್ಕೆ ಮಾನಗಿಡ ಗುತ್ತಿನ ಹಾಕಿ? ಗುತ್ತಿಗೆನ ಹಾಕಿವ್ರಿ. ಆನಗಲ್ಲೆ ಹಾಕಿರೇನ ಇನ್ನು ಹೂ ಬಿಡಕ್ಕಿಂತ? ಹೂ ಬಿಡಕ್ಕಿಂತ ಮುಂಚೆ ಹಾಕಿದ್ವಿ. ಟೋಟಲ್ ಹೂ ಬಿಡಕ್ಕಿಂತ ಮುಂಚೆ ಯಾವ ರೀತಿ? ಆನಗಲ್ಲೆ ಕೊಟ್ಟವ್ರಿ. 400 ಬಾಕ್ಸ್ ಬಂತ್ರಿ. ಫಸ್ಟ್ ಗೆಲ್ಲ ಗಿಡ ಕಡಿಬೇಕಂತ ಅನ್ಸಿತ್ತಂತಲ್ರಿ? ಹೌದ್ರಿ. ಫಸ್ಟ್ ಅದು ಅನ್ಸಿತ್ರಿ, ಲಾಸ್ಟ್ನಾಗ ಇದ್ವಿ. ಇಟ್ಟಿಟ್ಟಾಗ ಮತ್ತ ಎಣ್ಣೆ ಪಣ್ಣಿ ದೇಕರಿಕೆ ಮಾಡಿದಾಗ ಬಾಳ ಇಳುವರಿ ಚಲೋ ಬರಾಕತ್ತೈತಿ. ಈಗ ನೀವು ಈಗ ಸಾವಯವ ಗೊಬ್ಬರ ಹಾಕ್ತಿರಿ? ಹಾಕ್ತೇವ್ರಿ. ಸಗಣಿ ಕೊಟ್ಟಿಗೆ ಗೊಬ್ಬರ ಹಾಕ್ತೇವ್ರಿ. ಎಣ್ಣೆ ಆದ್ರಿ? ಎಣ್ಣೆ ಕಲ್ಟರ್ ಹಾಕ್ತೇವ್ರಿ ಆಗಸ್ಟ್ ತಿಂಗಳಾಗ. ಆನಂತರ ಅಪ್ಲೋಡು, ಇಂಬಡ, ಕ್ರಾಶು ಕೊಡ್ತೇವ್ರಿ. ಈಗ ಗುತ್ತಿಗೆ ಕೊಟ್ಟಕ ನಿಮ್ಗೆ ಏನ್ ಅನ್ಸ್ತತಿ? ಈಗ ಗುತ್ತಿಗೆ ಫಸ್ಟ್ ಕೊಡಬಾರ್ದಿತ್ತ ಅಂತ? ಗುತ್ತಿಗೆ ಕೊಟ್ಟ ಕ್ಲಾಸ್ ರೀ. ನಾವು ಸ್ವಂತ ವ್ಯಾಪಾರ ಮಾಡಿದ್ರೆ ಒಂದ್ 10 ಲಕ್ಷ 8 ಲಕ್ಷ ರೂಪಾಯಿ ಮಟ್ಟ ಆಕತ್ರಿ. ಆಗ ನಂತರ ಈಗ 4 ಲಕ್ಷ ಗುತ್ತಿಗೆ ಹಾಕಿವ್ರಿ. ಮಾಡೋದು ಇಲ್ಕ ನಮ್ಗ ಗಂಡ್ಮಕ್ಳೆಲ್ಲ ಕರ್ದು ಮಾರೋದ ಸಲುವಾಗಿ ನಮ್ಗ ಮೂಲತಃ ಗಂಡ್ಮಕ್ಳು 3 ಮಂದಿ ಹೆಣ್ಮಕ್ಳು ನಮ್ಗ. ಹಿಂಗಾಗಿ ಅದ್ರ ತೊಂದ್ರೆಯಿಂದ ನಾವು ಲೀಜಿಗೆ ಹಾಕ್ತೇವ್ರಿ. ಲೀಸ್ಗೆ ಹಾಕ್ಬಿಡ್ತೀವಿ? ಹ್ಞೂನ್ರಿ. ಅವ್ರ ಬಂದು ಎಣ್ಣೆ ಹೊಡ್ಕೊಳೋದವ್ರ, ಹರ್ಕೊಳೋದವ್ರ ಎಲ್ಲ ಅವ್ರದ ಜವಾಬ್ದಾರ ರೀ. ಕಾಯಿ ಇದ್ದಾಗ ಹಾಕಿರ ಲಾಭ ಏನು ಹೂ ಇದ್ದಾಗ ಹಾಕಿರ? ಇಲ್ರಿ, ಕಾಯಿ ಸೆಟ್ ಆಗಿದ್ಮ್ಯಾಗ ಹಾಕಿದ್ರೆ ಲಾಭ ಆಕತ್ ಸರ್. ಹೂ ಇದ್ದಾಗ ಹಾಕಿರ ಲಾಭ ಆಗಲ್ಲ? ಹೂ ಇದ್ದಾಗ ಹಾಕಿದ್ರೆ ಲಾಭ ಆಗಲ್ರಿ. ಕಾಯಿ ಸೆಟ್ ಆಗಿದ್ಮ್ಯಾಗ ಹಾಕಿದ್ರೆ ಲಾಭ ಆಕತಿ. ಮತ್ತ ಗಂಧದ ಗಿಡ ಹೆಂಗ್ ಅದಾವ್ರಿ? ಗಂಧದ ಗಿಡ ಎಷ್ಟು ವರ್ಷ ಹಚ್ಚಿ? ಗಂಧದ ಗಿಡ 1 ವರ್ಷ 6 ತಿಂಗಳು ಆತ್ರಿ. 500 ಗಂಧ ಐತ್ರಿ. 500 ಗಂಧದ ಗಿಡ? 3 ಎಕರೆ ಒಳಗ 500 ಗಂಧ, 150 ಮಾವಿನ ಗಿಡ, ಪ್ಯಾರ್ಲಾಗಿಲ್ಲ, ಮಿಶ್ರ ತೋಟ ಎಲ್ಲ ಜಾತಿನೂ ಎಲ್ಲ ಹಣ್ಣಿನ ದಿನಸನು ಅದಾವ. ಎಲ್ಲ ವರ್ಷದ ಬೆಳೆ ನೀವು ಹೆಂಗ್ ಜೀವನ ಮಾಡ್ತೀರಿ? ಈಗ ನಾವು ವರ್ಷದ ಜೀವನ ಮಾಡ್ಬೇಕಂದ್ ನೋಡ್ರಿ, ನಾವು ಫಸ್ಟಿಗೆ ಮೂಲತಃ ಕಂಪದಾಗ ಬಂದವ್ರೆ. ಈ ತೋಟ ಮಾಡ್ಕೊಂಡಿಂದ ಆ ಕಡೆ ಈ ಕಡೆ ಲಾವಣಿ ಹೊಲ, ಕೋಳಿ ಹೊಲ ಮಾಡ್ಕೊಂತ ಜೀವನ ಮಾಡಿದ್ವಿ. ಈಗೆಲ್ಲವು ತರದಿಂದ ನಮ್ಗೆ ಕೈ ಹಿಡಕತ್ತೇವ್. ಎಲ್ಲಾ ತೋಟನ ಕೈ ಹಿಡಕತ್ತಿ. ನಮ್ಗೆ ಇವತ್ತಿಗೆ ಫುಲ್ ಸುಖ ಆಗೈತಿ. ತೋಟ ಮಾಡೋ ಸುಖ. ಈಗ ಮುಂದೆ ರೈತರಿಗೆ ಏನ್ ಹೇಳ್ತೀರಿ? ರೈತರಿಗೆ ಏನ್ ಹೇಳ್ಬೇಕಂದ್ರೆ, ಈಗ ಮುಂದಿನ ಫ್ಯೂಚರ್ ನೋಡ್ಬೇಕು, ಮುಂದ ಬದುಕು ರೊಕ್ಕ ಬರೋದು ನೋಡ್ಬೇಕು, ಈಗ ಬದುಕೋದು ನೋಡ್ಬೇಕು. ಹಂಗೆಲ್ಲ ತಲೆ ಉಪಯೋಗ ಮಾಡ್ಕೊಂಡ್ರೆ ಅನುಕೂಲ ಆಕತ್ರಿ. ಈಗ ನುಗ್ಗಿ ಪ್ಯಾರ್ಲ ಮಧ್ಯದೊಳಗ ಬರ್ತಾವ್ರಿ. ಮಾವಿನ ಗಿಡ ಹಚ್ಚಿದ್ರ 4 ವರ್ಷ 5 ವರ್ಷದ ಫಲ ಚಲೋ ಆಕತಿ. ಅಲ್ಲಿಂದ ನುಗ್ಗಿ ಒಳಗ ನುಗ್ಗಿ ಹಚ್ಚಿದ್ರೆ ವರ್ಷಕ್ಕೆ ಬರ್ತೈತಿ. ಪ್ಯಾರ್ಲ ಹಚ್ಚಿದ್ರೆ ವರ್ಷಕ್ಕೆ ಬರ್ತೈತಿ. ಕರಿಬೇವು ಹಚ್ಚಿದ್ರೆ ವರ್ಷಕ್ಕೆ ಬರ್ತೈತಿ. ತಲೆ ಉಪಯೋಗ ಮಾಡಿದಂದ್ರ ವರ್ಷ ದಿನ ಉಣ್ಣೋದು ಮಾಡ್ಬೋದ್ರಿ, ವರ್ಷಕ್ಕೆ ಉಣ್ಣೋದು ಮಾಡ್ಬೋದು. ನಾಳೆ ಮಕ್ಳು ಮರಿಗೆ ಅನುಕೂಲ ಆಗೋ ರೀತಿನೂ ಮಾಡ್ಬೋದು. ಮಕ್ಕಳಿಗೆ ಗಂಡ ಹಚ್ಚವಲ್ರಿ. 15 ವರ್ಷ ನಂತರ 1 ಗಂಟೆ ಮಕ್ಕಳಿಗೆ ಅನುಕೂಲ ಆಕತಿ. ನಾವ್ ಮಾಡಿದ್ದು ನಮ್ಗೆ ಈಗ ಪ್ಯಾರ್ಲ ನುಗ್ಗಿದಾಗ ಉಣ್ಣಾಕತಿ. ವರ್ಷಕ್ಕೊಂದ್ಸಲ ಮಾವು ಬರ್ತೈತಿ. ಆತಂತ ಆಮೇಲೆ ಕಂಟಿನ್ಯೂ ಚಿಕ್ಕು ಬರ್ತೈತ್ರಿ. ಚಿಕ್ಕು 80 ಗಿಡ ಐತ್ರಿ. 1 ಎಕರೆ ಐತದ. ಹ್ಞೂನ್ರಿ. ಆ ನಂತರ ಜೀವನ ಮಾಡಕ್ ಆಮೇಲೆ ಮರಿ ಮೆಸ್ಬಾರ್ದ್ರಿ. ಮರಿ ಅಂತ ಮೆಸ್ಬೇಕು, ಕೋಳಿ ಅಂತ ಮೆಸ್ಬೇಕು. ಸುಖ ಜೀವನ ಮಾಡೋದು. ಒಟ್ಟು 1 ಎಕರೆ ಹೊಲ ಐತಂದ್ರೆ ಬಂಗಾರ ಕಣಿ ಇದ್ದಂಗ್ರಿ ಇವತ್ತಿನ ಕಾಲಕ್ಕೆ. ಭೂಮಿ ತಾಯಿ ನೆಮ್ಮದಿಯಲ್ಲಿಗೆ ಯಾವಾಗ್ಲಿ ಕೈ ಬಿಡಂಗಿಲ್ಲ. ಸುಖ ಆಗಿ ಆಕತಿ. ಆದ್ರೆ ಸ್ವಲ್ಪ ತೋಟ ಮಾಡಿದಾಗ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕ್ರಿ. ತಾಳ್ಮೆಯಿಂದ ಕಾಯ್ಬೇಕ್ರಿ ಸ್ವಲ್ಪ. ನಮ್ಗ ಕೈ ಹಿಡಿತೈತ್ರಿ. ಭೂಮಿ ತಾಯಿ ಮಾತ್ರ ಯಾವಾಗ್ಲೂ ಕೈ ಬಿಡಂಗಿಲ್ಲ. ಭೂಮಿ ತಾಯಿ ನಿಮ್ಮಿಂದಾಗ ತೋಟ ಮಾಡೋರಿದ್ರು ಯಾವಾಗ್ಲೂ ಹೆದರ್ಬಾರ್ದು. ಈಗ ಫ್ಯೂಚರ್ ಮಾವಿನ ಗಿಡ ಹಚ್ಚಿದ್ವಿ, ನಡುವೆ ನುಗ್ಗಿ. ಈಗ ನಮ್ ಜೀವನಕ್ಕೆ ಇಳಿಬೇಕಂದ್ರೆ ನುಗ್ಗಿ, ಪ್ಯಾರ್ಲ, ಕರಿಬೇವು ಇಂಥದ್ ಮಾಡ್ಬೇಕು. ಆಮೇಲೆ ಮಾವಿನ ಗಿಡದ 5 ವರ್ಷಕ್ಕೆ ಇನ್ಕಮ್ ಬರ್ತೈತಿ. ಆಮೇಲೆ ಅದಕ್ಕಿಂತ ಮುಂದೆ ಮಕ್ಕಳಿಗೆ ಅನುಕೂಲ ಆಗ್ಬೇಕಪ್ಪ ಅಂದ್ರ ಗಂಧ ಹಚ್ಬೇಕು, ರಕ್ತ ಚಂದನ ಹಚ್ಬೇಕು. 15 ವರ್ಷಕ್ಕೆ ಮಕ್ಕಳು ಫ್ಯೂಚರ್ಗೆ ಆಕತಿ. ಆಮೇಲೆ ನಾವು ನಮ್ಮ ಗಂಡ್ಮಕ್ಳೆಲ್ಲ, ನಮ್ಗೆ ಹೆಣ್ಮಕ್ಳು, ನಮ್ಮ ತಾಯಿ, ನಮ್ಮ ಹೆಣ್ಮಕ್ಳು, ನಮ್ಮ ತಾಯಿ, ನಮ್ಮ ತಾಯಿ ಸಾಧ್ನೆನ ದ್ವಾರ ಐತಿದ್ರಾಗ.
ಅವ್ರ ಆಶೀರ್ವಾದ ಅವು ನಮ್ಮ ತಾಯಿ ಆಶೀರ್ವಾದನ ದ್ವಾರತಿ ಈ ತೋಟದ ಬಗ್ಗೆ. ಗೊಬ್ಬರ ಯಾವ್ದು ಹಾಕ್ತಿದ್ರಿ? ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತೇವ್ರಿ. ಆಮೇಲೆ ಎಣ್ಣೆ ಕಲ್ಟರ್ ಅಂತ ಮಾಡತ್ರಿ ಈಗ ಅದನ್ನ ಹಾಕ್ತೇವಿ. ಆಮೇಲೆ ಯಾವ ಹೊಸ ಕಂಪ್ನಿ ಮುಂದೆ ಎಣ್ಣೆ ಸಂಪರ್ಣೆ ಮಾಡ್ತೇವಿ. ಮಾವಿಗೆ ಯಾವ ಮಾವು ಅಂತ ಹೇಳ್ತಾರೆ? ಇದು ಅಪ್ಪಸ್ ರೀ, ಇದು ರತ್ನಗಿರಿ ಅಪ್ಪಸ್. ರತ್ನಗಿರಿ ಅಪ್ಪಸ್. ರತ್ನಗಿರಿ ಅಪ್ಪಸ್ ಎಲ್ಲಿ ತಂದಿದ್ರಿ? ಈ ಧಾರವಾಡ ಅಂದ್ರೆ ಕಲಿಕೇರಿ. ಎಷ್ಟು ವರ್ಷ ಆತ್ರಿ ತಂದಿದ್ದು? ಇದು 25 ವರ್ಷ ಆತ್ರಿ. ಇದು 25 ವರ್ಷದ ಗಿಡ. ಇದು ಗಿಡ ಆತ್ರಿ ಮ್ಯಾಗಿಂದು 9 ವರ್ಷ ಗಿಡ ಆತು. 9 ವರ್ಷದ 25 ವರ್ಷದ ದಿನ ನೀವು ತಾಳ್ಮೆಯಿಂದ ತಾಳಿ. ಹೌದೌದು, ಲಾಭ ಆಗೈತ್ರಿ. ಈಗ 10 ವರ್ಷದಿಂದ ಲಾಭ ಐತ್ರಿ. ನಡು ಒಂದಿಷ್ಟು ದಿನ ಕಡಿಬೇಕಂತ ಅವಾಗ ನಾವು ಅದನ್ನ ಬೇರೆ ಕಡೆ ಆಸೆ ಇಟ್ಟು ಬೇರೆ ಕಡೆ ಹೊಲಗಡೆ ಮಾಡ್ಕೊಂತ ಆಸೆ ಇತ್ತು. ಅವಾಗ ಕಡೆ ಈ ಕಡೆ ಜವಾಬ್ದಾರಿ ತಗೊಂತಿದ್ದಲ್ಲ, ಸ್ವಲ್ಪ ಕಡಿಮೆ ಇಳುವರಿ ಬರೋವು. ಈಗ ಜವಾಬ್ದಾರಿ ತಗೊಂಡಿಲ್ಲ, ಫುಲ್ ಇಳುವರಿ ಬಂದವ್ರಿ. ಹಾ, ಈಗ ನೋಡ್ರಿ 25 ವರ್ಷದ ಗಿಡದಾಗ ಒಂದೊಂದು ಗಿಡಕ್ಕೆ 25 ಬಾಕ್ಸ್ ಬಂದವ್ರಿ. ಒಂದೊಂದ್ ಗಿಡಕ್ಕೆ 25, ಒಂದೊಂದ್ ಗಿಡ 50,000 ರೂಪಾಯಿ ಕಿಮ್ಮತ್ ಆಗೈತಿ ಈ ವರ್ಷದ. ಆಲ್ರೆಡಿ ಹರಿಯಾಕತ್ತೇವ್ರಿ, ಕಟಾವ್ ಮಾಡಕತ್ತಾರ. ಎಣ್ಣಿ ಹೊಡ್ಕೊಳೋರ್ ಅವ್ರ ರೀ, ಕಟಾವ್ ಮಾಡ್ಕೊಳೋರ್ ಅವ್ರ, ಎಲ್ಲಾ ಜವಾಬ್ದಾರಿ ಅವ್ರ, ಕಾಯರ ಎಲ್ಲ ಅವ್ರ. ಬೆಳ್ಸೋದು, ನೀರ್ ಹಾಸೋದು, ನೀರ್ ಹಾಕಿ ಕೊಡೋದು. ಅವ್ರು ಬೇಕಂದ್ರ ನೀರ್ ಹಾಕಿ ಕೊಡೋದು. ಟ್ಯಾಕ್ಟ್ರಿ ಇಲ್ರಿ, ಟ್ಯಾಕ್ಟ್ರಿ ಮಾಡ್ಬೇಕು ಈ ವರ್ಷ. ಸಣ್ಣ ಗಾಡಿ ಮಾಡ್ಬೇಕ್ರಿ, ಅನುಕೂಲ ಆಕತಿ. ಒಂದ್ ಸಣ್ಣ ಗಾಡಿ ಮಾಡ್ಬೇಕ್ರಿ. ಗಂಧದ ಗಿಡದ ಭಾಗ್ಯ ಅಂದ್ರಿ, ಇದು 15 ವರ್ಷಕ್ಕ ಬರ್ತದಂತ ಹೇಳಿ 15 ವರ್ಷ 20 ವರ್ಷ ಬಿಟ್ರು ನಮ್ಗೆ ಲಾಭ ಐತ್ರಿ. ಇದು 500 ಗಿಡ ಐತ್ರಿ. ಅವಾಗ 500 ಗಿಡ. ಈಗ ನಾವು ಮುಂದ ಮಕ್ಕಳ ಮರಿಗೆಲ್ಲ ಅನುಕೂಲ ಆಕತಿ ಅಂತ ಆ ರೀತಿ ಒಳಗೆ ಮಾಡ್ಯಾವ್ರಿ. ಇದು ಗಂಧ ಗಿಡ ಇವು 2 ವರ್ಷ 6 ತಿಂಗಳು ಆತ್ರಿ ಹಚ್ಚಿ. 6 ತಿಂಗಳು ಆತು ಹಚ್ಚಿ. 2 ವರ್ಷ 6 ತಿಂಗಳು ಆತ್ರಿ. ಮುಂದೆ 15 ವರ್ಷಕ್ಕೆ ಕಟಾವ್ ಬಂದು ಒಂದು 10 ಕೆಜಿ ಬಂದು ಒಂದ್ ಗಿಡಕ್ಕೆ 1 ಲಕ್ಷ ಆಕತಿ. 20 ಕೆಜಿ ಬಂದ್ರು ಒಂದ್ ಗಿಡಕ್ಕೆ 2 ಲಕ್ಷ ಆಕತ್ರಿ ಇದು. ಹಾ, ಈಗ ಕಳ್ಳರು ಕಾಟ ಅಂತ ಬೆದರ್ಸಿದ್ರು ನಮ್ಮನ್ನ. ಅದು ನಾವ್ ಅಲ್ಲಿ ಕೆದ್ರಿಲ್ರಿ, ಎಲ್ಗೊಟ್ಟು ಮಾಡೇವಿ. ಆ ನಂತರ ಮ್ಯಾಗಿನ ಕಟಾವ್ ಮಾಡ್ಕೊಂಡ್ ಹೋದ್ರು ಕೂಡ ಯಾರ ರೈತರು ಹೆದ್ರು ಬರ್ರಿ. ಅದ್ ಮ್ಯಾಗಿನ ಕಟಾವ್ ಮಾಡ್ಕೊಂಡ್ ಕೂಡ ಹೋದ್ರು ಕೂಡ ಬೇನಾಗಲ್ಲ 50,000 ರೂಪಾಯಿ ದೂರ ಐತಿ. ಅವನ್ನ ಕಟರ್ ತಗೊಂಡ್ ಕಟ್ ಮಾಡ್ರಿ, ಶಿವಿಸಿ ಪುಡಿ ಅಂತ ಸಿಗುತ್ತೆ, ಆ ಪುಡಿ ಹಚ್ಬೇಕ್ರಿ. ಅಂದ್ರ ಅಕ್ಕಲ್ ಹೊಡೆಯಲ್ರಿ? ಅಕ್ಕಲ್ ಹೊಡೆಯಂಗಿಲ್ಲ ಅದು. ಹಾ, ಆ ತರ ಅಕ್ಕಲ್ ಹೊಡೆಯಂಗಿಲ್ಲ. ಅಕ್ಕಲ್ ಹೊಡೆಯಂಗಿಲ್ಲ, ಗಾಳಿ ಹೋಗಲ್ಲ. ಪುಡಿ ಹಚ್ಚಲೇಬೇಕು ಕಟಾವ್ ಮಾಡಿದಾಗ. ಆಮೇಲೆ ಕುಡ್ಗಲ್ಲೇ ಕಟಾವ್ ಮಾಡಂಗಿಲ್ರಿ, ಕಟ್ಟರಲ್ಲೇ ಕಟ್ ಮಾಡ್ಬೇಕು. ನೀಟಾಗಿ ಕಟ್ ಮಾಡ್ಬೇಕು. ಒಂದ್ ಸಲ್ಕ ಹೋಗ್ಬೇಕು. ಕಟ್ ಮಾಡೇವ್ರಿ ನಾವು. ಇದು ಗಕ್ಕು ಗಿಡ ಇಲ್ಲದು ಚಿಕ್ಕ ಗಿಡ ಅಂತ ಇವು ಚಿಕ್ಕ ಗಿಡ 80 ಗಿಡ ಅದಾವ್ರಿ. ಈಗ 8 ವರ್ಷದ ಗಿಡ ರೀ. ಇದು ಎಂತ ಕಮ್ಮಿ ಅಂದ್ರು ಒಂದು 70-80 ರೂಪಾಯಿ ಆಕತ್ರಿ. ಈಗ ಕಂಟಿನ್ಯೂ ರೀ. ಒಂದ್ ವರ್ಷ 2 ತಿಂಗಳು ಯಾವಾಗಾರ 2 ತಿಂಗಳು ಗ್ಯಾಪ್ ಆಕತ್ರಿ. ಕಂಟಿನ್ಯೂ ಬರ್ತೈತಿ. ಇದು ಕಂಟಿನ್ಯೂ ಬರ್ತೈತಿ ಚಿಕ್ಕ. ಇದು ಒಂದ್ ವರ್ಷ 2 ತಿಂಗಳು ಅಷ್ಟ ಯಾವಾಗಾರ ಗ್ಯಾಪ್ ಆಗ್ತದೆ. ಇದನ್ನ ಹರಿದು ಮಾಡ್ತಾರ ಸದ್ಯಕ್ಕೆ. ಈಗ ಗುತ್ತಿಗೆ ಇಲ್ಲ. ಚಂದ ಗಂಟ್ಲಿ ಬಂದಾಗ ಗುತ್ತಿಗೆ ಕೊಡ್ಬೋದು, ಇಲ್ಲ ಫ್ಯಾಕ್ಟ್ರಿಗೆ ಹೋಗ್ಬೋದ್ರಿ. ಫ್ಯಾಕ್ಟ್ರಿಗೆ ಹಾಕ್ಬೇಕು. ಹರಿದು ಮಾಡ್ತಾರೆ ಸದ್ಯಕ್ಕೆ. ಈಗ ನುಗ್ಗಿ ಗಿಡ ಆಯ್ತು ಬರ್ರಿ. ಈಗ ನುಗ್ಗಿನ ಹಾಕ್ತವ್ರಿ ನೋಡಿ. 1 ಎಕರೆ ಹೊಲ ಆಯ್ತು ಅಂದ್ರೂ ತಲೆ ಉಪಯೋಗಿಸಿ ಮಾಡ್ಕೊಂಡೆ ಅಂದ್ರೆ ಬಂಗಾರ ಕಣಿ ಇದ್ದಂಗ. ಇವತ್ತಿನ ಕಾಲಕ್ಕೆ ನೌಕರಿ ಏನ್ ಮಾಡಕ್ ಆಗಂಗಿಲ್ಲ. ನುಗ್ಗಿಕಾಯಿ, ಕರಿಬೇವು, ನುಗ್ಗಿಕಾಯಿ, ಆಮೇಲೆ ಅದ್ರ ಜೊತೆ ಕುರಿ ಎಲ್ಲಾ ಮಾಡ್ಬೇಕ್ರಿ. ರೈತರಿಗೊಂದು ಒಳ್ಳೇದಾಕತಿ. ಕೋಳಿ, ಆಕಳ ಜವಾರಿ ಆಕಾಶ ಹಾಕಿದೆ ಅಂದ್ರೆ ನಮ್ಗೆ ಜೀವಾಮೃತ ಮಾಡ್ಕೊಂಡು ಗಿಡಗಳಿಗೆ ಹಾಕಿದೆ ಅಂದ್ರ ಗೊಬ್ಬರ ಖರ್ಚುನು ಬರಂಗಿಲ್ಲ, ಇಂಪ್ರೂವ್ ಆಕತಿ. ಅದು ಒಂದು 200 ಲೀಟರ್ ನೀರಿಗ್ರಿ ಒಂದು 5 ಲೀಟರ್ ಗಂಜಲ, 5 ಲೀಟರ್ ಸಗಣಿ, 2 ಕೆಜಿ ಬೆಲ್ಲ
2 kg ಒಟ್ಟು ಬ್ಯಾಳಿ ಹಿಟ್ರಿ. ಅದು ಕಡ್ಲಿ ಬೇಳೆದಾಗ್ಲಿ, ಅಲಸಂದಿ ಬೇಳೆದಾಗ್ಲಿ, ಹೆಸರು ಬೇಳೆ. ಹನಗಲ್ರಿ. ಈಗ ವ್ಯಾಪಾರಸ್ತ್ರ ರೈತರ ವ್ಯಾಪಾರಸ್ತ್ರಿ. ಈಗ ರೈತರ ಕಡೆ ಕೊಂಡ್ಕೊಂಡ ಮಾರ್ತೀರಿ. ಹೌದೌದು. ಈಗ ಯಾವ ತರ ಕೊಂಡ್ಕಂತೀರಿ? ಏನು ಹೂ ಇದ್ದಾಗ ಕೊಂಡ್ಕಂತೀರಿ, ಏನ್ ಕಾಯಿ ಇದ್ದಾಗ? ಹೂ ಇದ್ದಾಗ ತಗಂತೀರಿ. ಹೌದೌದು. ಕಾಯಿ ಇರಂಗಿಲ್ಲ ಅವಾಗ ತಪ್ಪಲದ ಮೇಲೆ ತಗೊಂಡು ಔಷಧಿ ಹೊಡಿತೀವಿ. ನೀವೇ ಎಲ್ಲಾ ತಯಾರಿ ಎಲ್ಲ ರೆಡಿ ನಾವು ಮಾಡ್ತೀವಿ. ಕಾಯದು ಚಲೋ ಮಂದಿ ಇದ್ರ ಅವ್ರಿಗೆ ಹಚ್ತೀವಿ. ಇಲ್ಲಂದ್ರ ನಾವು ಕಾಯಕ್ ಹಚ್ಕೊಂತೀವಿ. ವೀಕ್ಷಕರೇ, ರೈತರು ಯಾರಾದ್ರೂ ಇವಾಗ ನೀವು ಮಾನನ್ ಗಿಡ ಇದ್ರ ಏನಾರ ಇದ್ರ ವ್ಯಾಪಾರ ಬೇಕಂದ್ರ ಗುತ್ತಿಗೆ ತಗಂತಾರಂತ. ಇವ್ರು ಹನಗಲ್ನೇರು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರ. ಬೇಕಂದ್ರ ಕಾಂಟ್ಯಾಕ್ಟ್ ನಂಬರ್ ತಗರಿ, ಇವ್ರ ಸಂಪರ್ಕಿಸಿರಿ. ಇವ್ರು ಎಲ್ಲಾ ಒಳ್ಳೆ ದರದಲ್ಲಿ ರೈತರಿಗೆ ಹೆಲ್ಪ್ ಮಾಡ್ಕೊಡ್ತೀರಿ. ಹೌದೌದು. ಅಂದಾಜು ಎಕರೆಕ್ಕೆ ಯಾವ ತರ ತಗಂತೀರಿ ನೀವು? ಮಾಲ್ ಮೇಲೆ ತಗೊಂತೀವಿ. ಅದ ಒಟ್ಟು ಹೊಲದ ಮಾಲ್ ನೋಡ್ಬೇಕಾಕತಿ. ಶೈನಿಂಗ್ ಇರ್ಬೇಕು ಮಾಲು. ಆತರ ಅಂತ ತೋಟ ನೋಡಿ ತಗೊಳ್ತೀವಿ. ನೀರ್ ನೋಡ್ಬೇಕು. ಆತರ ಅಂತ ನೋಡಿ ತಗೋತಾ ಇರ್ತೀವಿ. ಯಾವ ತರ ಡಿವೈಡ್ ಮಾಡ್ತೀರಿ ನೀವು ಹಣ್ಣು? ಇದು 1 ನಂಬರ್, 2 ನಂಬರ್, 3 ನಂಬರ್ ಈ ತರ ಮಾಡ್ತೀವಿ. ಅದ ಆರಿಸ್ತೀರೇನ್ರಿ? ಆರಿಸ್ತೀವಿ. 3-4 ಕ್ವಾಲಿಟಿ ಮಾಡಿ ರೆಡಿ ಮಾಡಿ ಬಾಕ್ಸ್ ದಾಗಿ ತುಂಬಿ ಕಳಿಸ್ತೀವಿ. ಎಲ್ಲ ಹೊರ ರಾಜ್ಯಕ್ಕೆ ಕಳಿಸ್ತೀರಿ? ಹೌದು. ನಾಗ್ಪುರ್ ಕಳಿಸ್ತೀವಿ. ಎಕ್ಸ್ಪೋರ್ಟ್ ಆಗೋದಿದ್ರೆ ಎಕ್ಸ್ಪೋರ್ಟ್ ಗೆ ಕಳಿಸ್ತೀವಿ. ಎಕ್ಸ್ಪೋರ್ಟ್ ಆಗಲ್ಲ ಅಂದ್ರೆ ನಾಗ್ಪುರ್ ಕಳಿಸ್ತೀವಿ. ಈಗ ರೈತರು ಯಾರ ಬೇಕಂದ್ರ ನಿಮ್ಮ ನಂಬರ್ ಹೇಳ್ರಿ, ಅವ್ರು ನಿಮ್ನ ಸಂಪರ್ಕಿಸ್ತಾರ. ಅವ್ರ ಗುತ್ತಿಗೆ ಪತ್ತಿಗೆ ಯಾರ ರೈತರು ಕೊಡೋದಿದ್ರೆ ಇವ್ರ ನಂಬರ್ಗೆ ಬರ್ಕರಿ. ನಂಬರ್ ಹೇಳ್ರಿ ಸರ್. 89 71 715 77 286 ಈ ನಂಬರ್ಗೆ ಕರೆ ಮಾಡ್ರಿ. ಇವ್ರು ಯಾವ್ದೇ ರೈತರು ನೀವು ಬೇರೆ ಇದು ಒಂದ ಬೆಳಿ ತಗಂತೀರೇನ? ಯಾವ್ದ್ರ ಚಿಕ್ಕು ಪಕ್ಕು ಮತ್ತೇನಾರ ಬೇರೆ? ಚಿಕ್ಕು ಮಾವು ತಗೊಂತೀವಿ ನಾವು. ಮತ್ತೇನಿಲ್ಲ, ಚಿಕ್ಕು ಮಾವು ಮಾತ್ರ ತಗೊಂತೀವಿ. ಚಿಕ್ಕು ಮಾವು. ಹೌದು. ಚಿಕ್ಕು ಮಾವು ಯಾರ ರೈತರು ಬೆಳೆದ್ರ, ಈಗ ರೈತರು ನಮ್ಮೂರೆಲ್ಲ ಕೊಟ್ಟಿದ್ದಾರೆ ಒಳ್ಳೆ ಜನ ಇಲ್ಲೇ ಹನಗಲ್ನೇರು. ಇವ್ರಿಗೆ ಕೊಡ್ರಿ, ಒಳ್ಳೆ ದರದಾಗ ಕೊಡ್ತಾರ. ಇವ್ರನ್ನ ಸಂಪರ್ಕಿಸ್ರಿ. ಇದೇ ನಂಬರ್ ಅವ್ರದ್ದು. ಅವ್ರು ಹೂ ಇದ್ದಾಗ ನೋಡ್ತಾರ, ನೋಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ಕಿರಿ. ಈಗ ಎಷ್ಟು ಇಲ್ಲಿ ನಮ್ಮ ಊರಲ್ಲಿ ಎಷ್ಟು ಹೊಲ ತಗಂದಿರಿ ನೀವು? ಇಲ್ಲಿ ಒಟ್ಟು ಟೋಟಲ್ 21 ತೋಟ ತಗೊಂಡಿವಿ. 21 ತೋಟ ತಗಂದಿರಿ? ಹೌದು. ಎಲ್ಲಾ ನೀವ ತಗಂದಿರಿ? ಹೌದು, ನಾವು ತಗೊಂಡಿವಿ. ಆಲ್ಮೋಸ್ಟ್ ನಮ್ಮೂರಲ್ಲಿ. ಹೌದು. 89 715 77 286 ಇನ್ನೊಂದು ನಂಬರ್ ರೀ. ನಮ್ದು ಇದು ನಂಬರ್. ಇನ್ನೊಂದು ನಂಬರ್ ಐತಿ 944 9900 581. ಇವೆರಡು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಾತಾಡ್ತೀರಿ. ಅದ ರೈತರು ಯಾರ ಬೇಕಂದ್ರ ನೀವು ಗುತ್ತಿಗೆ ಕೊಡೋದಿದ್ರ ಇವ್ರನ್ನ ಸಂಪರ್ಕಿಸ್ರಿ. ಇವ್ರು ಎಲ್ಲ ಒಳ್ಳೆ ದರದಲ್ಲಿ ಕೊಟ್ಟು ನಿಮ್ನ ತಗಂತಾರ್ರಿ. ಆಯ್ತು, ಥ್ಯಾಂಕ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ. ನನಗೆ ಇಂಥ ವಿಡಿಯೋ ಮಾಡೋಕ್ಕೆ ಮತ್ತೊಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.